ಬೆಂಗಳೂರಿನಿಂದಲೇ ಭಿನ್ನಮತ ಅಪ್ರೇಟ್ ಮಾಡ್ತಾ ಇದ್ದಾರೆ ಸಾಹುಕಾರ್ ರಮೇಶ್ ಜಾರಕಿಹೊಳಿ. ಹೊಸ ಭಿನ್ನಮತೀಯರ ಗುಂಪನ್ನ ಕಟ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ. ಬೆಂಗಳೂರಲ್ಲೇ ಕುಳಿತು ಅತೃಪ್ತರನ್ನೆಲ್ಲ ತಮ್ಮ ಆಪ್ತರನ್ನೆಲ್ಲ ಸಂಪರ್ಕಿಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ. ತಕ್ಷಣ ಸಭೆಯನ್ನ ಕರೆಯದೆ ಬೆಂಗಳೂರಿನಲ್ಲೇ ಇದ್ದುಕೊಂಡು ಎಲ್ಲ ರಣತಂತ್ರವನ್ನ ಹೆಣಿತಾ ಇದ್ದಾರೆ ರಮೇಶ್ ಜಾರಕಿಹೊಳಿ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ನಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ನಿವಾಸ ಇಲ್ಲೇ ಕುಳಿತು ಆಪ್ತ ಶಾಸಕರ ಜೊತೆ ರಮೇಶ್ ಸಂಪರ್ಕವನ್ನ ಸಾಧಿಸ್ತಾ ಇದ್ದಾರೆ. ರಾಜೀನಾಮೆಗೆ ಅಂತಿಮ ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ. ರಾಜೀನಾಮೆ ಅದಕ್ಕೆ ಕೊಡಲು ಸಿದ್ಧ ಇರುವಂತಹ ಶಾಸಕರನ್ನ ಒಟ್ಟುಗೂಡಿಸುವ ಕೆಲಸದಲ್ಲಿ ರಮೇಶ್ ಜಾರಕಿಹೊಳಿ ಈಗ ನಿರತರಾಗಿದ್ದಾರೆ. ಸದ್ಯ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ರಮೇಶ್ ಜಾರಕಿಹೊಳಿಯ ನಿವಾಸ 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ನಲ್ಲಿರುವಂತಹ ನಿವಾಸ. ರಾಜೀನಾಮೆ ನೀಡುವ ಶಾಸಕರನ್ನ ಒಟ್ಟುಗೂಡಿಸಲು ಇಲ್ಲಿ ರಮೇಶ್ ಜಾರಕಿಹೊಳಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ತಮ್ಮ 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ನಲ್ಲಿ ಕುಳಿತುಕೊಂಡು ರಮೇಶ್ ಜಾರಕಿಹೊಳಿ ಯಾವ ರೀತಿಯಾಗಿ ಈ ಬಾರಿ ಹೆಜ್ಜೆಯನ್ನು ಇಡ್ತಾರೆ. ಹಲವಾರು ಬಾರಿ ಅವರು ಸರ್ಕಾರವನ್ನ ಜಾರಿ ಬೀಳಿಸೋಕೆ ಹೋಗಿ ಜಾರಕಿಹೊಳಿ ತಾವೇ ಜಾರಿ ಬಿದ್ದು ಬಿಟ್ಟಿದ್ರು. ಆದರೆ ಈ ಸಲ ಅವರು ಸರ್ಕಾರವನ್ನ ಜಾರಿ ಬೀಳಿಸುವಲ್ಲಿ ಯಶಸ್ವಿಯಾಗ್ತಾರಾ ಮಿಸ್ಟರ್ ರಮೇಶ್ ಜಾರಕಿಹೊಳಿ ಇಲ್ವಾ ಅನ್ನುವಂಥ ಕುತೂಹಲ ಬಹಳ ದೊಡ್ಡ ಮಟ್ಟಿಗೆನೇ ಇದೆ. ತಾವಂತೂ ರಾಜೀನಾಮೆ ಕೊಡೋದು ಸಿದ್ಧ, ಬಲ್ಕ್ ಆಗಿ ಕೊಡ್ತೀವಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಸೊ ಈಗ ಆ ಬಲ್ಕ್ ಅನ್ನೋ ಪದಕ್ಕೆ ಒಂದು ಮರ್ಯಾದೆ ಬರಬೇಕು ಅಂದರೆ ಒಂದಷ್ಟು ಜನ ಶಾಸಕರಾದರೂ ಸೇರ್ಬೇಕೀಗ. ಸೊ ಆ ಒಂದು ಕಾರ್ಯಾಚರಣೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನಿರತರಾಗಿರುವಂಥದ್ದು. ಆಪ್ತ ಶಾಸಕರು ಅತೃಪ್ತರು ಎಲ್ಲರನ್ನೂ ಕೂಡ ಒಂದು ಕಡೆ ಸೇರಿಸುವಂಥ ಒಂದು ಪ್ರಯತ್ನದಲ್ಲಿ ರಮೇಶ್ ಜಾರಕಿಹೊಳಿ ನಿರತರಾಗಿದ್ದಾರೆ. ಬೆಂಗಳೂರಿಗೆ ಬಂದ್ಕೊಂಡಿದ್ದಾರೆ. ಈಗ ಗೋಕಾಕ್ನಿಂದ ಹೊರಟು ಬೆಂಗಳೂರಿಗೆ ಬಂದಿರುವಂಥ ರಮೇಶ್ ಜಾರಕಿಹೊಳಿ ರಾಜಧಾನಿಯಲ್ಲಿ ಕುಳಿತು ಎಲ್ಲ ಸರ್ಕಾರದ ಪತನದ ಈ ಒಂದು ಸರ್ಕಸನ್ನು ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ರಮೇಶ್ ಜಾರಕಿಹೊಳಿ ಈ ಹಿಂದೆ ಹಲವು ಬಾರಿ ಇದೇ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡಿ ಸರ್ಕಾರವನ್ನ ಜಾರಿ ಬೀಳಿಸೋಕೆ ಹೋಗಿ ತಾವೇ ಜಾರಿ ಬಿದ್ದಿದ್ರು. ಅಟ್ಲೀಸ್ಟ್ ಈ ಬಾರಿ ಆದರೂ ಕೂಡ ಅವರ ಸರ್ಕಾರವನ್ನ ಜಾರಿ ಬೀಳಿಸುವ ಪ್ರಯತ್ನ ಯಶಸ್ವಿಯಾಗುತ್ತಾ ಇಲ್ವ ಅನ್ನುವಂಥ ಕುತೂಹಲದ ಮಧ್ಯೆನೇ ರಾಜಧಾನಿಗೆ ಬಂದು ಹೆಜ್ಜೆಯನ್ನು ಇಡೋಕೆ ಶುರು ಮಾಡಿದ್ದಾರೆ, ರಣತಂತ್ರವನ್ನು ರೂಪಿಸೋಕೆ ಶುರು ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಸೊ ಈಗೆಲ್ಲ ಕುತೂಹಲ ಮನೆ ಮಾಡಿದೆ. ಈ ಬಾರಿ ಏನಾಗುತ್ತೆ, ಎಷ್ಟು ನಂಬರ್ ಇದೆ ಅವ್ರ ಬಳಿ, ಯಾರೆಲ್ಲ ಹೋಗ್ತಾರೆ, ಯಾರೆಲ್ಲ ಮತ್ತೆ ಕೈ ಕೊಡೋರಿದ್ದಾರೆ, ಈ ಬಾರಿ ಕೂಡ ಸರ್ಕಾರ ಯಾವ ರೀತಿ ಪ್ರತಿತಂತ್ರ ರೂಪಿಸುತ್ತೆ, ಎಲ್ಲ ಬಹಳ ಕುತೂಹಲ ಮನೆ ಮಾಡ್ತಾ ಇದೆ ಈಗ ಪ್ರಸನ್ನ. ಅಮರ್ ಪ್ರಸಾದ್, ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಹೊತ್ತಿಸಿರುವಂತಹ ಬೆಂಕಿಯ ಕಿಡಿ ಇದೀಗ ಬೆಂಗಳೂರಿಗೆ ವ್ಯಾಪಿಸಿದೆ. ಬೆಳಗಾವಿಯಲ್ಲಿ ತಮ್ಮ ಸಹೋದರ ಮತ್ತು ಇಬ್ಬರ ವಿರುದ್ಧವೂ ಕೂಡ ಅಸಮಾಧಾನವನ್ನು ಹೊರಹಾಕಿ ಸರ್ಕಾರದ ವಿರುದ್ಧವೂ ಕೂಡ ಮುನಿಸಿಕೊಂಡು ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಇದೀಗ ಬೆಂಗಳೂರಿನ 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಇಲ್ಲಿಯೇ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ರಾಜಕಾರಣವನ್ನ ಮಾಡಬೇಕು, ಯಾವ ರೀತಿಯ ತಂತ್ರವನ್ನ ಹೆಡಬೇಕು ಅನ್ನೋ ಬಗ್ಗೆಯೂ ಕೂಡ ರಮೇಶ್ ಜಾರಕಿಹೊಳಿಯಾಗಿ ಏಕಾಂಗಿಯಾಗಿ ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಈಗ ಪ್ರಮುಖವಾಗಿ ಗಮನ ಸೆಳೀತಾ ಇರುವಂತಹ ವಿಷಯ, ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ಕೊಟ್ಟ ನಂತರ ಯಾವೆಲ್ಲ ಶಾಸಕರು ರಾಜೀನಾಮೆಯನ್ನ ಕೊಡ್ತಾರೆ ಮತ್ತು ಯಾವ ಹಂತದಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾಗುತ್ತೆ. ಬಿಜೆಪಿಯ ಪಾಳಯದಲ್ಲಿ ಮತ್ತು BS ಯಡಿಯೂರಪ್ಪನವರು ಕೂಡ ಹೇಳ್ತಿರೋ ಪ್ರಕಾರ ರಮೇಶ್ ಜಾರಕಿಹೊಳಿ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ನಮಗೆ ಯಾವುದೂ ಕೂಡ ಮಾಹಿತಿ ಇಲ್ಲ, ನಮಗೆ ಸಂಬಂಧವೇ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಮೇ 23ಕ್ಕಿಂತ ಮೊದಲೇ ನಾವು ರಾಜೀನಾಮೆಯನ್ನ ಕೊಡ್ತೀವಿ, ಕೇವಲ ಏಕಾಂಗಿಯಾಗಿ ರಾಜೀನಾಮೆ ಕೊಡೋದಿಲ್ಲ, ಸಮೂಹದ ರೀತಿಯಲ್ಲಿ ಅಂದ್ರೆ ಶಾಸಕರು 10 ಸಂಖ್ಯೆಯಲ್ಲಿ ರಾಜೀನಾಮೆಯನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ನಿನ್ನೆ ಅಷ್ಟೇ ಹೇಳಿದ್ದಾರೆ. ಹೀಗಾಗಿ ಸದ್ಯ ರಮೇಶ್ ಜಾರಕಿಹೊಳಿ ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಅತ್ಯಂತ ಕುತೂಹಲವಾಗುತ್ತೆ. ಹಿಂದೆ ಸರ್ಕಾರವನ್ನ ಬೀಳಿಸುವಂತ ಸಾಕಷ್ಟು ಪ್ರಯತ್ನವನ್ನು ಮಾಡಿದಂತ ರಮೇಶ್ ಜಾರಕಿಹೊಳಿಯ ಜೊತೆ ಸಂಖ್ಯಾಬಲದ ಕೊರತೆ ಕಾಡಿತ್ತು. ಕೇವಲ 8-10 ಶಾಸಕರಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದ್ದಂತ ರಮೇಶ್ ಜಾರಕಿಹೊಳಿ ಅವರು ಕೊನೆಗೆ ಕೇವಲ 2-3 ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲೂ ಕೂಡ ವಿಫಲರಾಗಿದ್ರು. ಹೀಗಾಗಿ ಸದ್ಯದ ಮಟ್ಟಿಗೆ ರಮೇಶ್ ಜಾರಕಿಹೊಳಿ ಅವರ ಮಾತನ್ನ ನಂಬಿಕೊಂಡು ಬಿಜೆಪಿಯವರ ಮೇಲೆ ವಿಶ್ವಾಸವಿಟ್ಟು ಎಷ್ಟು ಶಾಸಕರು ಮುಂದೆ ಬರ್ತಾರೆ ರಾಜೀನಾಮೆ ಕೊಡೋದಕ್ಕೆ ಅನ್ನುವಂಥದ್ದು ಕೂಡ ಕುತೂಹಲ. ಈ ನಿಟ್ಟಿನಲ್ಲಿ ಇವತ್ತು ರಮೇಶ್ ಜಾರಕಿಹೊಳಿ ಅವರ ನಿವಾಸವೂ ಕೂಡ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ.
ತಮ್ಮ ಆಪ್ತ ಶಾಸಕರನ್ನ ಇವತ್ತು ರಮೇಶ್ ಜಾರಕಿಹೊಳಿ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಮಾತುಕತೆ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ. ಮಹೇಶ್ ಕುಮಟಳ್ಳಿ ಅವರು ಈಗಾಗಲೇ ಸ್ವಿಚ್ ಆಫ್ ಮಾಡಿಕೊಂಡು ಅವರು ಕ್ಷೇತ್ರದಿಂದ ಹೊರ ನಡೆದಿದ್ದಾರೆ. ಇನ್ನು ಇವರ ಆಪ್ತವನಾಗಿರುವಂತಹ ಶಾಸಕ ನಾಗೇಂದ್ರ ಅವರು ಕೂಡ ಯಾರ ಕೈಗೂ ಸಿಗ್ತಾ ಇಲ್ಲ. ಹೀಗಾಗಿ ಕೇವಲ 3 ಮಾತ್ರ ಇವರ ಜೊತೆಯಲ್ಲಿದ್ದಾರೆ ಅಥವಾ ಇನ್ನುಳಿದಂತ ತಮ್ಮ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಯಾವ ರೀತಿ ಕಾರ್ಯತತ್ಪರರಾಗಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಯಾವೆಲ್ಲ ಅಸಮಾಧಾನಿತ ಶಾಸಕರಿದ್ದಾರೆ ಅವರೆಲ್ಲರನ್ನೂ ಕೂಡ ಫೋನ್ ಮೂಲಕವೇ ಸಂಪರ್ಕಿಸಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ರಮೇಶ್ ಜಾರಕಿಹೊಳಿ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಾರಿ ರಾಜೀನಾಮೆ ಕೊಟ್ಟರೆ ಕೇವಲ ಏಕಾಂಗಿಯಾಗಿ ರಾಜೀನಾಮೆ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ನಿರ್ಧಾರವನ್ನ ರಮೇಶ್ ಜಾರಕಿಹೊಳಿ ತೆಗೆದುಕೊಂಡಿದ್ದಾರೆ. ಕೇವಲ ತಾವೊಬ್ಬರೇ ರಾಜೀನಾಮೆಯನ್ನ ಕೊಟ್ಟರೆ ಮತ್ತು ಮಹೇಶ್ ಕುಮಟಳ್ಳಿ ಮತ್ತು ಶಾಸಕ ನಾಗೇಂದ್ರ ಇವರು 3 ಜನ ಮಾತ್ರ ರಾಜೀನಾಮೆಯನ್ನು ಕೊಟ್ಟರೆ ಮೈತ್ರಿ ಸರ್ಕಾರಕ್ಕೆ ಯಾವ ಕಂಟಕವೂ ಕೂಡ ಎದುರಾಗೋದಿಲ್ಲ. ಅಂದ್ರೆ ಸರ್ಕಾರ ಬೀಳಲೇಬೇಕು ಮತ್ತು ಹೊಸ ಸರ್ಕಾರ ರಚನೆ ಆಗಲೇಬೇಕು ಅನ್ನೋ ಹಾಗಿದ್ರೆ ಕನಿಷ್ಠ 8 ರಿಂದ 10 ಶಾಸಕರಾದರೂ ರಮೇಶ್ ಜಾರಕಿಹೊಳಿ ಮತ್ತು ಬಿಜೆಪಿಯನ್ನು ನಂಬಿಕೊಂಡು ಹೊರಬರಲೇಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ರಣತಂತ್ರವನ್ನ ರೂಪಿಸಬೇಕು ಆ ಒಂದು ಸಿದ್ಧತೆಗಳನ್ನ ರಮೇಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು ಪ್ರಸಾದ್.